ತಲೆ ತೆಗಿತೀವಿ ಅಂತ ನೋಡಿ, ಮೊದಲೇದು ಹೇಳ್ತೀನಿ, ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಹೇಳಿ ಎಲ್ಲಿ ಹೆಸರು ತೊಗೊಂಡಿಲ್ಲ. ನಾನು ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತೇಳಿ ಹೇಳುವ ಬದಲಿ ಅಷ್ಟೇ ಕಟ್ಟಾಗಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ಥರ ಇವತ್ತು ಉದ್ಧವ್ ಠಾಕ್ರೆ ವರ್ತನೆ ಮಾಡ್ತಾಯಿದ್ದಾನೆ ಅಂತ ಹೇಳಬೇಕಾಗಿದ್ದು ಒಂದು ವರ್ಡ್ ಅಷ್ಟೇ ಇದೆ. ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರ ಹೆಸರು ತೊಗೊಂಡಂಗೆ ಆಗ್ತದೆ. ಸುಮ್ಮನೆ ನಿಮ್ಗೆ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರನಾಗ ಯಾರೂ ವಿರೋಧ ಮಾಡ್ತಾ ಇಲ್ಲ. ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿದೆ, ಹತಾಶೆ ಆಗಿದ್ದಾರೆ. ಇಲ್ಲಿ ಕಾರಣ ಏನು ಬಿಜಾಪುರದಲ್ಲಿ ಏನೂ ನಡೀತಾ ಇಲ್ಲ, ಗುಂಡಾಗಿರಿ ನಡೀತಾ ಇಲ್ಲ, ಹಪ್ತಾ ವಸೂಲಿ ನಡೀತಾ ಇಲ್ಲ. ಅದಕ್ಕೆ ಇದೊಂದು ನಾವು ಮಾಡ್ಕೊಂಡು ನಮ್ಮ ದೇವರಿಗೆ ಬೇದಾಡ್ತೇವೆ. ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮದಲ್ಲಿ ನಾವು ಮತ್ತೊಬ್ಬರ ದೇವರನ್ನು ಹೇಳಿಸೋದು ನಮ್ಮ ಧರ್ಮದ, ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರು, ನಮ್ಮ ಗುರು ಹಿರಿಯರು ಕಳಿಸೇ ಇಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ರಾಮ, ಕೃಷ್ಣ, ಲಕ್ಷ್ಮೀ, ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ಈ ದೇಶನಾಗ? ಅವ್ರಿಗೂ ಇದೇ ಆಗಬೇಕಲ್ಲ. ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನೋಂಥದ್ದು ಬರೀ ಅಲ್ಲಿಲ್ಲ. ನಮ್ಮಲ್ಲಿ ಕೆಲವೊಂದು ಜನ ಅದಾರೆ, ಅವರೆಲ್ಲ ರಾತ್ರಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ. ಆದರೆ ಅವರು ಭಾಳ ಈಗಿರುವ ಒಂದು ಇಶ್ಯೂ ಸಿಕ್ಕಿದೆ, ಇದರಾಗೆ ಮುಗಿಸ್ಬಿಡ್ಬೇಕು ಯತ್ನಾಳ್ತಾರೆ. ಯತ್ನಾಳ್ ಮುಗಿದಿಲ್ಲ. ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ. ನೀವೇನಾರು ಅದು ತಿಳ್ಕೊಂಡಿದ್ರೆ, ನೀವೇನಾರೇ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದ. ಇದನ್ನು ಈಗಾಗಲೇ ಪೊಲೀಸ್ ಇಲಾಖೆದವರು ಭಾಳ ಸಂಪೂರ್ಣ ತನಿಖೆ ಮಾಡ್ತಾಯಿದ್ದಾರೆ. ಆ ತನಿಖೆ ಬರಲಿ, ಅದರೊಳಗೆ ಯಾರ್ಯಾರು ಅದ ಅನ್ನೋದು ಹೊರಗೆ ಬರ್ತದೆ. ಇಲ್ಲಾಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಪಕ್ಷಪಾತವಾಗಿ ರಾಜ್ಯ ಸರ್ಕಾರಕ್ಕೆ ಹಾಕಿ ಏನೇ ಕೊಡಲಿ. ಅದು ತನಿಖೆ ಮಾಡ್ಲಕತ್ತಾರ ಶ್ರೀನಿವಾಸ್ ಅಂತನೋ ನಾನು ಕೇಳೀನಿ. ಅದು ಯಾಕೆ ಇಟ್ಕೊಂಡಿದ್ದ ಏನೋ ನನಗೆ ಗೊತ್ತಿಲ್ಲ, ಅದರ ಉದ್ದೇಶ ಏನಿತ್ತು ಗೊತ್ತಿಲ್ಲ. ಪೊಲೀಸರು ತಕ್ಷಣ ಅದನ್ನು ನೋಡಿ ಬಂಧಿಸ್ಯಾರ. ಅಲ್ಲೊಬ್ಬ ನಮ್ಮ ಹಿಂದೂ ಕಾರ್ಯಕರ್ತನೇ ಹಿಡಿದು ಬೆನ್ನಲ್ಲಿ ಇತ್ತು ಅಂತ ಹೇಳಿ ನನಗೂ ಗೊತ್ತಿಲ್ಲ. ನಾನು ಸ್ಟೇಜ್ ಇಳಿದು ಬಂದ ಫೇಸ್ಬುಕ್ನಾಗ ನೋಡಿದೆ. ಅಲ್ಲಿ ತನಕ ನನಗೇನು ಅದ್ರ ಬಗ್ಗೆ ನನ್ನ ಗಮನಕ್ಕೆ ಯಾರೂ ತಂದೆ ಇಲ್ಲ. ಯಾರು ಪ್ರೆಸ್ ಮೀಟ್ ಮಾಡ್ಯಾರಲ್ಲ ಇಲ್ಲಿ, ಅವರು ಎಲ್ಲರೂ ಅದ್ರ ಹಿಂದಿದ್ದಾರೆ. ಪತ್ರಿಕಾಗೋಷ್ಠಿ ಮಾಡಿ ಏನು ನನ್ನ ಧಮಕಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಯಾರಲ್ಲ, ಇಂಥ ದೊಡ್ಡ ಧಮಕಿಗಳಿಗೆ ನಾವು ಅಂಜು ಮಗ ಅಲ್ಲ. ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮರ ರಕ್ತ ನಮ್ಮಲ್ಲಿ ಇದೆ. ನೀವೇನಾರು ಅದನ್ನು ಉಚ್ಚ ಪ್ರಯತ್ನ ಮಾಡಿದ್ರೆ ಅದು ಉತ್ತರ ಕೊಡುವಂಥದ್ದು ನಮ್ಮ ಇಡೀ ಸಮಾಜನೂ ತಯಾರಿದೆ. ಅದಕ್ಕೆ ನೀವೇನಾದ್ರು ಧಮಕಿ ಕೊಡ್ತಿರಲ್ಲ, ಯಾರಿಗಾರು ಕೊಡ್ರಿ, ಆದರೆ ಯತ್ನಾಳಿಗೆ ಕೊಡುವಂಥದ್ದು ನಿಮ್ಮ ಕಡೆಯಿಂದ ಆಗಲಾರ್ದು. ನೀವೇನಾರು ಮತ್ತೆ ಆ ಹುಚ್ಚು ಸಾಹಸಕ್ಕೆ ಬಿದ್ದರೆ ಭಾಳ ದೊಡ್ಡ ಬೆಲೆಯನ್ನು ತರಬೇಕಾಗ್ತದೆ. ನೋಡಿರಿ, ಜಾತಿ ಗಣತಿ ಇದನ್ನು ಸಮೀಕ್ಷೆನೇ ಸರಿ ಇಲ್ಲ. ಈಗ ಮುಸ್ಲಿಮರೇ ನಂಬರ್ 1 ಅದಾರಲ್ಲ, ಹಾಗಾದ್ರೆ ಅವರು ಅಲ್ಪಸಂಖ್ಯಾತರಿಗೆ ಇದರದಿಂದ ತೆಗೆದುಬಿಡ್ರಿ ಪಟ್ಟಿದಿಂದ. ಅವರು ಬಹುಸಂಖ್ಯಾತರಾಗ್ಯಾರ. ಅಲ್ಪಸಂಖ್ಯಾತರು ಯಾರ್ಯಾರ? ದಲಿತರ ಇದು ರಾಜ್ಯದಲ್ಲಿ ನಂಬರ್ 1 ಅದಾರ. ಹೈಯೆಸ್ಟ್ ದಲಿತರು ನೀವು ಲೆಕ್ಕ ತೊಗೊಂಡ್ರೆ ಇಡೀ ಸಮುದಾಯ ದಲಿತರು ಫಸ್ಟ್ ಬರ್ತಾರೆ. ಕುರುಬ ಜನಾಂಗ ಹಾಲಮತ ಅವ್ರು ದೊಡ್ಡ ಸಮಾಜ ಇದೆ. ಅಲ್ಲಿದಿಂದ ಲಿಂಗಾಯತರು ಬರ್ತಾರೆ, ಅಲ್ಲಿದಿಂದ ಒಕ್ಕಲಿಗರು, ಅಲ್ಲಿಂದ ಸಣ್ಣ ಪುಟ್ಟ ನಮ್ಮ ಮರಾಠ ಸಮಾಜ, ಕ್ಷತ್ರಿಯ ಸಮಾಜಗಳು, ಹೀಗೆಲ್ಲ ಬ್ರಾಹ್ಮಣ ಸಮಾಜ. ಈಗ ಅಲ್ಪಸಂಖ್ಯಾತ ಯಾರಿಗೆ ಸಿಗಬೇಕು? ಬ್ರಾಹ್ಮಣರಿಗೆ ಸಿಗಬೇಕು, 2% ಅದಾರ. ಮರಾಠರಿಗೆ ಸಿಗಬೇಕು, ಈ ಬೌದ್ಧರಿಗೆ ಸಿಗಬೇಕು, ಕ್ರಿಶ್ಚಿಯನ್ರಿಗೆ ಸಿಗಬೇಕು. ಹಾಗಾದ್ರೆ ಇವತ್ತು ಲಿಂಗಾಯತರೊಳಗೆ ನೀವು ಹೊಡೆದಿರಿ ಎಲ್ಲ ಜಾತಿ ಅಂತೇಳಿ, ಮುಸ್ಲಿಮರೊಳಗೂ ಹೊಡಿರಲ್ಲ. ಅಲ್ಲಿ ಪಿಂಜಾರ ಹತ್ತದಾರ, ಸಿಎ ಹತ್ತದಾರ, ಸುನ್ನಿ ಹತ್ತದಾರ, ಮಮ್ಮದಿ ಹತ್ತದಾರ. ಹಂಗೆ ಹೊಡೆದ್ರೆ ಅವ್ರದ್ದು ಕಡಿಮೆ ಆಗ್ತದೆ. ನೀವು ಅವ್ರನ್ನೆಲ್ಲ ಒಕ್ಕಟ್ಟು ಮಾಡಿ ಮುಸ್ಲಿಮ ತೋರಿಸಿರಿ, ನಮ್ಮನ್ನೆಲ್ಲ ಹೊಡೆದಿರಿ. ಅದಕ್ಕೆ ನಮ್ಮ ವಿರೋಧ ಇನ್ನೊಮ್ಮೆ ಸರ್ವೆ ಮಾಡಿ. ಜಾತಿ ಮ್ಯಾಗ ಹೊಡೆದಿರಂದ್ರೆ ಮುಸ್ಲಿಮರೊಳಗೂ ಜಾತಿ ಮ್ಯಾಗ ಹೊಡೀರಿ. ಹೊಡಿಲಿಲ್ಲ ನೀವು ಇದನ್ನೇ ಪ್ರಸ್ತುತ ಮಾಡ್ತೀನಂದರೆ ಅವ್ರ ಅಲ್ಪಸಂಖ್ಯಾತ ಕ್ಯಾಟಗರಿನ ತೆಗೆದು ಯಾರು 5% ಒಳಗೆ ಸಮುದಾಯ ಅದೋ ಅವ್ರಿಗೆಲ್ಲ ಅಲ್ಪಸಂಖ್ಯಾತ ಸೌಲಭ್ಯ ಕೊಡ್ರಿ. ಇವತ್ತು ನೋಡಿರಿ, ಜೈನರು, ಬ್ರಾಹ್ಮಣರು ಇವೆಲ್ಲ ಸಣ್ಣ ಸಣ್ಣ ಕಮ್ಯುನಿಟಿ ಅದಾವೆ. ಈಗ ಅಲ್ಪಸಂಖ್ಯಾತಂದ್ರೆ ಯಾರು 18% ಇದ್ದವ್ರು ಅಲ್ಪಸಂಖ್ಯಾತರಾಗ್ತಾರೆ. ಕನಿಷ್ಠ 5% ಒಳಗೆ ಯಾರು ಅದಾರ ಅವ್ರ ಅಲ್ಪಸಂಖ್ಯಾತರದ್ದು ಡಿಕ್ಲೇರ್ ಮಾಡಿರಿ.
ಅಂದರೆ ನ್ಯಾಯ ಕೊಟ್ಟಂಗೆ ಆಗ್ತದೆ. ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಅವ್ರನ್ನ ಇಳಿಸ್ಬೇಕನ್ನೋಂಥ ಒಂದು ಷಡ್ಯಂತ್ರ ನಡೆದಿದೆ. ಹೆಂಗೆ ಇವತ್ತು ನನ್ನನ್ನು ಸಹ ಉಚ್ಚಾಟನೆ ಮಾಡಬೇಕಾದ್ರೆ ಅದು ಒಂದು ಕಾರಣ ಇದೆ. ಆ ಉಚ್ಚಾಟನೆ ಹಿಂದೆ ಒಬ್ಬ ಮಹಾನಾಯಕ ಕಾಂಗ್ರೆಸ್ ಹೊಡೆದು ಬರ್ತು ಅಂತ ಭರವಸೆ ಕೊಟ್ಟ ಮೇಲೆ ನಾನು ಉಚ್ಚಾಟನೆ ಮಾಡಿದ್ದಾರೆ. ಚಲೋ ಅಲ್ಲ, ನನಗೆ ಒಬ್ಬ ದುಷ್ಟನ ಜೊತೆಗೆ ನಾವು ಇರುವುದಿಲ್ಲ ಅನ್ನುವಂಥದ್ದು ಚಲೋ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ. ಇಲ್ಲ, ಕಾಂಗ್ರೆಸ್ ಯತ್ನಾಳಿ ಇರುತ್ತಾನೆ ನಾವು ಹೊರಗೆ ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳ್ಯಾರ. ಅವ ಕಟ್ಟ ಹಿಂದೂ ಅದಾನೆ, ಅವ್ನು ಹೊರಗೆ ಹಾಕ್ಯಾರ ಅಂತಾರೆ, ಅದಕ್ಕೆ ಹೊರಗೆ ಹಾಕ್ಯಾರ. ಸರ್, ಇದೆಲ್ಲ ಡಿಸ್ಕಷನ್ ಶಿವರಾತ್ರಿ ದಿವಸ ಆಗಿದೆ ಅಂತೀರಿ ಅಂತ? ಯಾವ್ದು ರೀ? ಈ BJPಗೆ ಮಹಾನಾಯಕ ಬರೋದು ಇದೆಲ್ಲ ಡಿಸ್ಕಷನ್ ಏನೇನು ಒಟ್ಟು ಒಂದು ನಾ ಏನು ದಿಲ್ಲಿಯಾಗಿದ್ದೆಲ್ಲ ಅದಕ್ಕಿಂತ ಹಿಂದಾಗಿದೆ. ಶಿವರಾತ್ರಿಗಳು ಆದರೆ ಅದು ವಿಫಲ ಆಗಿದೆ. ಕೊಯಮತ್ತೂರಿನಲ್ಲಿ ಶಿವರಾತ್ರಿ ದಿನ ಭೇಟಿಯಾಗಿತ್ತು. ಇಲ್ಲ, ಅದು ಏನು ಗೊತ್ತಿಲ್ಲ ನನಗೆ. ಆದರೆ ಒಟ್ಟು ಚರ್ಚೆ ದಿಲ್ಲಿಯೊಳಗಿದೆ. ಆದರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರೆ ಕೈ. ಪಾಪ ಆ ಮಹಾನಾಯಕನಿಂದ 10 MLAಗಳು ಇಲ್ಲ ನಾನು ಕೈ ಬಿಟ್ಟಾರ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಅಷ್ಟು ಈಜಿ ಇಲ್ಲ. ಸಿದ್ದರಾಮಯ್ಯನವರಿಂದ ಎಲ್ಲರೂ ಅದಾರೆ. ಹೀಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ. ಯತ್ನಾಳವ್ರ ಮನೇಲಿ BJP ತಗೋಬೇಕು ಅಂತ ಚರ್ಚೆ ನಡೆದಿದೆ, ಅದ್ರ ಬಗ್ಗೆ ಮಾತುಕತೆ ಕೂಡ ನಡೆದಿದೆ. ಏನು ನಾ ಕೇಳಿಲ್ಲ, ಸಂಪರ್ಕ ನಾವು ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ. BJP ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ. ನಾ ಎಲ್ಲೂ ದೈನ್ಯನಾಗಿ ಕೈ ಮುಗಿದು ನಾನು ತಗೋರತ್ ಹೇಳಿಲ್ಲ. ಕಾಲ ಬರಲಿ, ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ. ಇವತ್ತೇನು ಹಿಂದೂ ಪರ ಸಂಘಟನೆ ಅದಾವ ರಾಜ್ಯದಾಗ, ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೇವೆ. ಸುಮಾರು 7-8 ಸಾವಿರ ಜನ ಸೇರಿದ್ರು. ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು, ಇನ್ನು ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ MLAಗೆ ಓಟ್ ಹಾಕ್ತೀವಿ. ಈ ರೀತಿ ಒಂದು ವಾತಾವರಣ ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ. ಮುಂದಿನ ದಿವಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥರು ಆಸಾಮನ ಹಿಮೆಯಿಂದ ಏನು ವಿಶ್ವಾಸ ಅದಾರ ಅವ್ರ ಮಾದರಿಯ ಸರ್ಕಾರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನೋಡ್ರಿ, ನಮ್ಮ ಸೋಮಣ್ಣವ್ರು ಒಬ್ಬ ಹಿರಿಯರು ಮತ್ತು ಸಾಕಷ್ಟು ಅನುಭವಿ ಅದಾರ. ಅವ್ರಿಗೂ ಅವತ್ತು ನೀವೇ ರಾಜ್ಯಾಧ್ಯಕ್ಷರಾಗಿರುತ್ತೆ ಅವ್ರಿಗೂ ಕೇಳ್ಯಾರ. ಅವ್ರು ಹೇಳ್ಯಾರ ನನಗೆ 84 ವರ್ಷ ನಾವು ಒಳ್ಳೆ ಅಂತ ಹೇಳ್ಯಾರ. ಹೀಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಒಳ್ಳೆಯದಾಗಲಿ ಅಂತ ಮಾತಾಡ್ಯಾರ. ಸೋಮಣ್ಣವ್ರು ಯಾವಾಗಲೂ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ. ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ. ನಿನ್ನೆ ನಾನು ಫೋನ್ ಮಾಡಿದ್ದೆ, ಬಿಜಾಪುರಕ್ಕೊಂದು ವಂದೇ ಭಾರತ ಟ್ರೈನ್ ಕೊಡಬೇಕು, ನಮಗೆ ಸ್ಲೀಪಿಂಗ್ ಕೋಚು, ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ ಬಡಾವಣೆ ಒಂದು ಅಂಡರ್ ಬ್ರಿಡ್ಜು, ಇವು ಎರಡನ್ನ ಮನವಿ ಮಾಡಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವೆ. ಒಂದು ವಂದೇ ಭಾರತ ಬಿಜಾಪುರದಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಕೊಡ್ತೀನಿ ಅಂತ ಹೇಳ್ಯಾರ. ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಹಾಕ್ಬೇಕಾಗೈತಿ, ಅದನ್ನು ಎರಡೂ ಕೂಡಿ ಬಿಜಾಪುರಕ್ಕೆ ಬಂದು ಭೂಮಿ ಪೂಜೆ ಮಾಡಿ ಹೋಗ್ತೇನೆ ಅಂತ ಹೇಳ್ಯಾರ. ಅವರಿಗೆ ನಮ್ಮ ಪರವಾಗಿ ಅಂತ ನಾ ಹೇಳೋದಿಲ್ಲ, ಪಕ್ಷದ ಪರವಾಗಿ ಮಾತಾಡ್ಯಾರ. ಅವರಿಗೆ ನಾನು ಧನ್ಯವಾದಗಳು.